ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಕಿರಿಪರಿಚಯವನ್ನು ನೋಡಿಕೊಂಡು ಬರೋಣ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಈ ಹಾಡನ್ನು ಸ್ನೇಹಿತರೆ ಯಾರು ಕೇಳಿರೋದಿಲ್ಲ, ಪ್ರತಿಯೊಬ್ಬರು ಈ ಹಾಡನ್ನು ಕೇಳಲೇಬೇಕು. ಇದು ಕರ್ನಾಟಕದ ನಾಡಗೀತೆ ರಚಿಸಿದವರು ನಮ್ಮ ಕವಿ ಕುವೆಂಪು ಅವರು. ಸತ್ತಂತಿಹ ಕನ್ನಡಿಗರನ್ನು ಬಡಿದೆಬ್ಬಿಸಲು ಕನ್ನಡ ಡಿಂಡಿಮ ಬಾರಿಸಿದ ರಾಷ್ಟ್ರಕವಿ, ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಭಾರತೀಯ, ವಿಶ್ವ ಮಾನವ ಸಂದೇಶವನ್ನು ನೀಡಿದ ಋಷಿಕವಿ ಕುವೆಂಪು. ಕೆ.ವಿ. ಪುಟ್ಟಪ್ಪ ಇವರ ಕಾವ್ಯನಾಮ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬ ಹೆಸರಿನ 3 ಪದಗಳ ಮೊದಲ ಅಕ್ಷರಗಳು ಸೇರಿ ಕುವೆಂಪು ಆಗಿದೆ. ಕುವೆಂಪು 1904 ಡಿಸೆಂಬರ್ 20ರಂದು ಜನಿಸಿದರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಕುಪ್ಪಳ್ಳಿ ತೀರ್ಥಹಳ್ಳಿಗೆ ಸಮೀಪದ ಒಂದು ಗ್ರಾಮ. ಕುವೆಂಪು ಮಲೆನಾಡಿನ ಸಿರೆ ಉಸಿರಾದ ಪ್ರಕೃತಿ ಮಡಿಲಲ್ಲಿ ಬೆಳೆದವರು. ಕವಿಗೆ ಸಹಜವಾಗಿ ಸಿಗಬೇಕಾದ ಸ್ಫೂರ್ತಿಯನ್ನು ನಿಸರ್ಗ ನೀಡಿತು. 1920ರಲ್ಲಿ ಲೋಯರ್ ಸೆಕೆಂಡರಿ ಮುಗಿಸಿದರು. ಪ್ರೌಢ ಶಿಕ್ಷಣ ಮುಗಿಸಿ 1927ರಲ್ಲಿ BA ಪಾಸ್ ಮಾಡಿಕೊಂಡರು. TS ವೆಂಕಣ್ಣಯ್ಯ ಎಂಬುವರ ಸಲಹೆಯಂತೆ ಕನ್ನಡ MAಗೆ ಓದಿ ತೇರ್ಗಡೆಯಾದರು. ಆ ವೇಳೆಯಾಗಲೇ ಅವರು ತಮ್ಮ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕವಿತೆಗಳ ಸಂಕಲನ, ಅಮಲನ ಕತೆ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಎಂಬ ಕಥನ ಕವನ ಇವುಗಳಿಂದ ಮನೆ ಮಾತಾಗಿದ್ದರು. 1929ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾದರು. 1955ರವರೆಗೆ 26 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. 1939ರಲ್ಲಿ ಉಪ ಪ್ರಾಧ್ಯಾಪಕರು, 1946ರಲ್ಲಿ ಪ್ರಾಧ್ಯಾಪಕರಾಗಿಯೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ ಹೇಳಿದರು. 1955ರಲ್ಲಿ ಅದೇ ಕಾಲೇಜಿನ ಪ್ರಾಚಾರ್ಯರಾದರು. 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳಾಗಿ ನೇಮಕಗೊಂಡರು. 1960ರಲ್ಲಿ ನಿವೃತ್ತರಾದರು. ತಮ್ಮ ಅಧಿಕಾರ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಾನಸ ಗಂಗೋತ್ರಿಯನ್ನು ಸ್ಥಾಪಿಸಿದರು. ಇಂದು ಅದು ಒಂದು ದೊಡ್ಡ ಕೇಂದ್ರವಾಗಿ ಬೆಳೆದಿದೆ. ವಿಶ್ವವಿದ್ಯಾನಿಲಯದ ಕಾರ್ಯಕಲಾಪಗಳನ್ನು ಕುವೆಂಪು ಬೋಧನಾಂಗ, ಸಂಶೋಧನಾಂಗ ಮತ್ತು ಪ್ರಸಾರಾಂಗ ಎಂದು ವಿಭಜಿಸಿ ಕನ್ನಡದ ಕೆಲಸ ವ್ಯಾಪಕವಾಗುವಂತೆ ಮಾಡಿದರು. ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಕನ್ನಡದ ಬಳಕೆ ಹೆಚ್ಚು ಆಗುವಂತೆ ಯತ್ನಿಸಿದರು. ಕುವೆಂಪು ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲೂ ನೆಲೆಸಿರುವ ಮಹಾಕವಿ. ಕರ್ನಾಟಕ ಸರ್ಕಾರ ಅವರನ್ನು 1964ರಲ್ಲಿ ರಾಷ್ಟ್ರಕವಿ ಎಂದು ಗೌರವಿಸಿತು. ಕುವೆಂಪು 1945ರಲ್ಲಿ ತಮ್ಮ ಮೇರುಕೃತಿ ಶ್ರೀ ರಾಮಾಯಣ ದರ್ಶನಂ ಎಂಬ ಕಾವ್ಯವನ್ನು ಪ್ರಕಟಿಸಿದರು. ಈ ಕೃತಿಗೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1969ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, 1988ರಲ್ಲಿ ಪಂಪ ಪ್ರಶಸ್ತಿಯು ಲಭಿಸಿತು. 1958ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ನೀಡಿತು. 1992ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ರಾಜ್ಯದ 3 ವಿಶ್ವವಿದ್ಯಾನಿಲಯಗಳು ಅವರಿಗೆ ಗೌರವ ಡಿಲೀಟ್ ಪ್ರಶಸ್ತಿ ನೀಡಿದವು. ವಿನೋಬಾ ಭಾವೆಯವರು ಕುವೆಂಪು ಅವರನ್ನು ಆಧುನಿಕ ವಾಲ್ಮೀಕಿ ಎಂದು ಹೇಳುತ್ತಿದ್ದರು. ಉಡುಗೊರೆ, ಗಂಗೋತ್ರಿ, ಸಹ್ಯಾದ್ರಿ ಮೊದಲಾದ ಅಭಿನಂದನಾ ಗ್ರಂಥಗಳನ್ನು ಕುವೆಂಪು ಅವರಿಗೆ ಅರ್ಪಿಸಲಾಗಿದೆ. ರಾಷ್ಟ್ರಕವಿಯ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿರುವುದು ಗಮನೀಯ. ಕುವೆಂಪು ಧಾರವಾಡದಲ್ಲಿ 1957ರಲ್ಲಿ ಜರುಗಿದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಹಾಕವಿ 1994 ನವೆಂಬರ್ 9ರ ಮಧ್ಯರಾತ್ರಿ ಮೈಸೂರಿನ ತಮ್ಮ ಉದಯ ರವಿಯಲ್ಲಿ ಇನ್ನಿಲ್ಲವಾದರು. ಅವರ ಅಂತ್ಯಕ್ರಿಯೆಯನ್ನು ಅವರಿಗೆ ಪ್ರಿಯವಾದ ತೀರ್ಥಹಳ್ಳಿ ಬಳಿಯ ಕವಿಶೈಲದಲ್ಲಿ ನೆರವೇರಿಸಲಾಯಿತು. ಕುವೆಂಪು ಅವರು ಚಿತ್ರಾಂಗದ ಎಂಬ ಖಂಡಕಾವ್ಯವನ್ನು ಪ್ರಕಟಿಸಿದ್ದಾರೆ. ಕೊಳಲು, ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ಪಾಂಚಜನ್ಯ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಚಂದ್ರಮಂಚಕೆ ಬಾಚಿಕೋರಿ, ಇಕ್ಷುಗಂಗೋತ್ರಿ, ಕದರಡಕೆ, ಪಕ್ಷಿಕಾಶಿ, ಪ್ರತ್ಯಕ್ಯು, ಕೃತಿಕೆ, ನವಿಲು ಎಂಬ ಕವನ ಸಂಕಲನಗಳನ್ನು ರಚಿಸಿದ್ದಾರೆ.
ಅಮಲನ ಕತೆ ಇವರ ಮೊದಲ ಕವಿತಾ ಪುಸ್ತಕ. ಅವರು ಕವಿತೆಗೆ ತೆಗೆದುಕೊಂಡ ವಸ್ತುಗಳೆಂದರೆ ಕಲೆ, ಆಧ್ಯಾತ್ಮ, ಶೃಂಗಾರ, ತತ್ವಶಾಸ್ತ್ರ, ಪ್ರೀತಿ, ಪ್ರೇಮ, ಜೀವನ, ದೇವರು, ನಾಡು, ನುಡಿ, ಪುರಾಣ, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪ್ರಕೃತಿ. ಅವರು ಬರೆದಿರುವ ಪ್ರಕೃತಿ ಗೀತೆಗಳು ದೈವಿ ಭಾವನೆ ಉಂಟು ಮಾಡುವಂತಹ ಚೆಲುವಾದ ಗೀತೆಗಳು. ಮೂಲತಃ ಕುವೆಂಪು ಪ್ರಕೃತಿ ಕವಿ. ಅವರು ತಾನಾಜಿ ಮೊದಲಾದ ಕಥೆ ಕವನಗಳನ್ನು ಬರೆದರು. ಅವರ ಜನಪ್ರಿಯತೆಯನ್ನು ತುತ್ತ ತುದಿಗೇರಿಸಿದ ಕೃತಿ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ. ಇದರಲ್ಲಿ ಸಮಯಗಳಿದ್ದು ಕಾವ್ಯದ ಓಜಸ್ಸನ್ನು ಹೆಚ್ಚಿಸಿದೆ. ಕುವೆಂಪು ಕಾನೂರು ಸುಬ್ಬಮ್ಮನ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂಬ ಮಹಾ ಕಾದಂಬರಿಗಳನ್ನು ಪ್ರಕಟಿಸಿದ್ದಾರೆ. ಜಲಗಾರ, ಯಮನ ಸೋಲು, ಬಿರುಗಾಳಿ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಮಹಾರಾತ್ರಿ, ಶ್ಮಶಾನ, ಕುರುಕ್ಷೇತ್ರಂ, ಬೆರಳ್ಗೆ ಕೊರಳ್, ನನ್ನ ಗೋಪಾಲ, ಮೋಡಣ್ಣನ ತಮ್ಮ, ವಾಲ್ಮೀಕಿ ಭಾಗ್ಯ ಎಂಬ ಸುಂದರ ನಾಟಕಗಳನ್ನು, ಹಲವು ಸಣ್ಣ ಕಥೆಗಳನ್ನು ರಚಿಸಿದ್ದಾರೆ. ಒಳ್ಳೆಯ ವಿಮರ್ಶಕರೂ ಆಗಿದ್ದ ಕುವೆಂಪು ದ್ರೌಪದಿಯ ಶ್ರೀಮುಡಿ, ತಪೋನಂದನ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ವಿಭೂತಿ ಪೂಜೆ, ಷಷ್ಠಿ ನಮನ, ರಸೋವೈಶಃ ಎಂಬ ವಿಮರ್ಶಾ ಕೃತಿಗಳನ್ನು ಬರೆದರು. ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದರನ್ನು ಕುರಿತು ಅವರು ಬರೆದ ಜೀವನ ಚರಿತ್ರೆಗಳು ಶ್ರೇಷ್ಠ ಕೃತಿಗಳು. ಜನಪ್ರಿಯ ವಾಲ್ಮೀಕಿ ರಾಮಾಯಣ ಎಂಬುದು ಅವರ ಇನ್ನೊಂದು ಕೃತಿ. ಮಕ್ಕಳಿಗಾಗಿ ಅವರು ಶಿಶು ಗೀತೆಗಳು ಬರೆದಿದ್ದಾರೆ. ಅವರ ಕಲ್ಪನಾ ಸಾಮರ್ಥ್ಯ ಎಂಥವರನ್ನು ತಲೆದೂಗುವಂತೆ ಮಾಡುತ್ತದೆ. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಕಥೆ. ಅವರ ವಿಶ್ವಮಾನವ ಸಂದೇಶದ ಲಕ್ಷಾಂತರ ಪ್ರತಿಗಳು ಮುದ್ರಿತವಾಗಿವೆ. ಮಾಸ್ತಿಯವರೊಡನೆ ಕುವೆಂಪು ಕುಮಾರವ್ಯಾಸನ ಮಹಾಭಾರತವನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಕುವೆಂಪು ಜಗದ ಯುಗದ ಕವಿ. ಜೆ.ಪಿ. ರಾಜರತ್ನಂ ಅವರು ಕುವೆಂಪು ಅವರನ್ನು ಟೈಟಾನ್ ಎಂದು ಕರೆದರು. ನವೋದಯ ಸಾಹಿತ್ಯ ಇತಿಹಾಸದಲ್ಲಿ ಅವರ ಹೆಸರು ಅಗ್ರಸ್ಥಾನದಲ್ಲಿ ಇರುವಂಥದ್ದು. ಪಂಪನಿಂದ ಕುವೆಂಪುವರೆಗೆ ಎಂಬ ವರ್ಣನೆ ಅವರ ಮಹತ್ವವನ್ನು ತಿಳಿಸುತ್ತದೆ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.